ಇಷ್ಟು ತರ್ಟಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ಸುಮ್ಮನೆ ಸಿಂಪಡಣೆ ಮಾಡೋದು ಅಂತೇಳಿ ಮಾಡೋಕ್ಕೆ ಹೋಗಬೇಡಿ. ಒಂದು ಭಾಗ ಪಂಚಗವ್ಯಕ್ಕೆ, ಯಾಕಂದರೆ ಇದು ಭಾಳ ಸ್ಟ್ರಾಂಗು, ಇದಕ್ಕೆ 30 ಭಾಗ ನೀರು ಬೇಕು. ಸೊ ಒಂದು ಭಾಗಕ್ಕೆ 30 ಭಾಗ ನೀರು ಹಾಕಿಬಿಟ್ಟು ನೀವು ಇದನ್ನು ಬೆಳೆಯುವಂಥ ಗಿಡಗಳ ಮೇಲೆ ಸಿಂಪಡಣೆ ಮಾಡ್ಬೋದು. ಎಲ್ಲಪ್ಪ ಇಲ್ಲ ಯಾವ್ಯಾವ ಗಿಡಗಳಿಗೆ ಹಾಕೋದು? ಇಲ್ಲಪ್ಪ ಸಣ್ಣ ಅದು ತುಪ್ಪದ್ದು ತೊಗೊಳಿದ್ರು. ಯಾವ್ಯಾವ ಗಿಡ ಅಲ್ಲ ಸರ್, ಬೆಳೆಯೋ ಎಲ್ಲ ಗಿಡ. ಇದು ಪಂಚಗವ್ಯ. ಒಂದು ನಿಮಿಷ ಸ್ವಲ್ಪ ನೋಡಿ ಯಾವ ಥಿಕ್ನೆಸ್ ಬಂದಿದೆ. ಅದೇ ನೀವು ಇದಕ್ಕೆ ಇನ್ನು ಸ್ವಲ್ಪ ನೀರಿದೆಯಾ ತರ್ತಾ ಇದ್ದೀರಾ? ಓಕೆ ಫೈನ್. ಸೊ ಸ್ವಲ್ಪ ನೀರೇನಾರು ಹಾಕಿ ಮಾಡ್ತು ಅಂತಂದರೆ ಅದು ಭಾಳ ಒಂಥರ ತೆಳುವಾಗಿ ಬರುತ್ತೆ. ಆ ತೆಳುವಾಗಿರೋದನ್ನು ನೀವು ಸಾಯಂಕಾಲದ ಹೊತ್ತು 5 ಗಂಟೆ ಆದಮೇಲೆ ಗಿಡಗಳ ಮೇಲೆ ಸಿಂಪಡಣೆ ಮಾಡಿದ್ರೆ, ಸಿಂಪಡಣೆ ಏನು, ಗಿಡ ತೊಯ್ಬೇಕು, ಎಲೆಗಳ ಹಿಂಭಾಗದಲ್ಲಿ ಇದು ನೆನಿಬೇಕು. ಆವಾಗ ಮಾಡಿದಾಗ ಏನಾಗುತ್ತೆ, ಆ ಇಡೀ ಗಿಡ ತೊಯ್ದಾಗ ಪಂಚಗವ್ಯದ ಸಕಲ ಪ್ರಭಾವ ಬೆಳೆಯೋ ಗಿಡಗಳ ಮೇಲೆ ಆಗುತ್ತೆ. ಇಲ್ಲಿ ತುಪ್ಪ ಇರೋದ್ರಿಂದ ತುಪ್ಪದ ಜಿಡ್ಡು ಎಲೆಗಳ ಮೇಲೆ ಹೋಗಿ ಆ ಎಲೆಗಳಿಗೆ ಬಿಸಿಲಿಂದ ಒಳಗಡೆ ಇರುವಂಥ ತೇವ ಆವಿ ಆಗೋದು ಕಡಿಮೆ ಆಗ್ತದೆ. ಎಲೆಗಳ ಹಿಂಭಾಗದಲ್ಲಿ ಮೊಟ್ಟೆ ಏನಾದರೂ ಪೀಡೆ ಇಟ್ಟರೆ ಅದು ಜಾರಿಕೆ ಇರೋದ್ರಿಂದ ಪೀಡೆಗಳಲ್ಲಿ ಉಳಿಯೋದಿಲ್ಲ, ಮೊಟ್ಟೆಗಳು ಬಿದ್ದೋಗ್ತವೆ. ಇದರಲ್ಲಿ ಇರೋ ಪೋಷಕಾಂಶಗಳೆಲ್ಲ ಚೆನ್ನಾಗಿರೋದ್ರಿಂದ ಎಲೆಗಳು ಅಗಲವಾಗಿ ಬೆಳೀತವೆ. ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಚೆನ್ನಾಗಿ ಆಗ್ತದೆ. ಗಿಡದ ಬೇರುಗಳ ಮೂಲಕ ಒಳಗಡೆ ಹೋದಾಗ ಇಲ್ಲಿ ಯಾವ್ಯಾವ ಬೇರೆ ಬೇರೆ ಪೀಡೆಗಳಿದ್ದಾವೆ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬರ್ತವೆ. ಇವುಗಳು ಹೂವು ಉದುರೋದು, ಕಾಯಿ ಉದುರೋದು, ಎಲೆ ಉದುರೋದು, ಬೀಜ ಉದುರೋದು, ಏನೇನೋ ಸಮಸ್ಯೆ ಇದೆಯಲ್ಲ ಅದ್ಯಾವುದೂ ಆಗೋದಿಲ್ಲ. ಯಾಕೆಂದರೆ ಬೋರಾನ್ ಅಂಶ ಹಾಕಿದ್ದೀವಿ. ಇದ್ರ ಜೊತೆಗೇನೆ ಗಿಡದ ಬೇರಿನ ಮೂಲಕ ಯಾವ ಪಂಚಗವ್ಯ ಒಳಗಡೆ ಹೋಗುತ್ತೆ ಆ ಬೇರು ವಲಯದ ಸುತ್ತ ಸುಮಾರು ಜೀವಾಣುಗಳು ಬಂದು ನೆಲೆಯೂರೋದಕ್ಕೆ ಸಹಾಯ ಮಾಡ್ತವೆ. ಸೊ ಇದು ಬೆಳೆಯುವಂಥ ಗಿಡದ ಮೇಲೆ, ಗಿಡವನ್ನು ಹಾಳು ಮಾಡುವಂಥ ಪೀಡೆಗಳ ಮೇಲೆ ಮತ್ತು ಮಣ್ಣಿನಲ್ಲಿ ಜೀವಾಣುಗಳ ಮೇಲೆ ಮತ್ತು ಮಣ್ಣಿಗೆ ಪೋಷಕಾಂಶ ಕೊಡುವಂಥ ವಿಚಾರದಲ್ಲಿ ಸಕಲ ರೀತಿಯಲ್ಲೂ ಇದು ಅದ್ಭುತವಾದಂಥ ದ್ರವ ಗೊಬ್ಬರ.